ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿಯವರಿಗೆ ಎಷ್ಟು ದುರಹಂಕಾರ ಆಗೋಗಿದೆ ಅಂದ್ರೆ, ಯಾವ ಕಾಯ್ದೆ ಕಾನೂನು ಯಾವುದೂ ನಮ್ಗೆ ಅನ್ವಯ ಆಗೋದಿಲ್ಲ. ಇದೆಲ್ಲವೂ ನಮ್ಮಪ್ಪನ ಮನೆ ಆಸ್ತಿ. ನಾವು ಏನು ಬೇಕಾದ್ರೂ ಮಾಡ್ಕೊಳ್ಬಹುದು, ಹೇಗೆ ಬೇಕಾದ್ರೂ ಮಾಡ್ಕೊಳ್ಬಹುದು. ನರೇಂದ್ರ ಮೋದಿ ಹೆಸರಿಟ್ಕೊಂಡು ಏನು ಬೇಕಾದ್ರೂ ಆಟ ಆಡಬಹುದು ಅನ್ನುವಂತಹ ನೀಚತನಕ್ಕೆ ಇಳಿದು ಬಿಟ್ಟಿದ್ದಾರೆ. ಅದರ ಭಾಗವಾಗಿ, ಅದರ ಮುಂದುವರಿದ ಭಾಗ ಅನ್ನೋ ರೀತಿಯಲ್ಲಿ ಗುಜರಾತಿನ ಒಂದು ಫಿಶ್ ಮಾರ್ಕೆಟ್, ಮೀನು ಮಾರ್ಕೆಟ್, ಸುಮಾರು ಕೋಟಿಗಳು ಖರ್ಚು ಮಾಡಿ ರಿನೋವೇಷನ್ ಮಾಡಿದಂತಹ ಮೀನು ಮಾರ್ಕೆಟ್ಗೆ ಯಾರ ಅನುಮೋದನೆ, ಅನುಮತಿ, ಪ್ರಸ್ತಾವ ಏನೂ ಇಲ್ಲ. ಸೀದಾ ನರೇಂದ್ರ ಮೋದಿ ಹೆಸರಿಟ್ಬಿಟ್ರು. ಅಲ್ಲಿದ್ದಂಥವರೆಲ್ಲರೂ ಸಹ ಅದರ ವಿರುದ್ಧ ರೊಚ್ಚಿಗೆದ್ರು, ಗಲಾಟೆ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಈಗ ಪಾಲಿಕೆ ಅಧಿಕಾರಿಗಳು ಹೋಗಿ ಅದಕ್ಕೆ ಬಿಳಿ ಬಟ್ಟೆ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಸೊ ನರೇಂದ್ರ ಮೋದಿ ಅವರ ಹೆಸರು, ಮುಖ ಎರಡನ್ನು ಮುಚ್ಚಿ ಇಟ್ಟಿದ್ದಾರೆ ಈಗ. ಸೊ ಏನ್ ನಡೀತು ಅಲ್ಲಿ, ಏನೆಲ್ಲ ಘಟನಾವಳಿಗಳು ಆಯಿತು, ಮತ್ತು ಈ ಬಿಜೆಪಿಯವರ ನಮ್ಮಪ್ಪನ ಮನೆ ಆಸ್ತಿ ಅನ್ನುವ ಮನಸ್ಥಿತಿ ಯಾವ ರೀತಿಯಾಗಿ ಹೊರಬರ್ತಾ ಇರುತ್ತೆ, ಅದಕ್ಕೆ ನರೇಂದ್ರ ಮೋದಿ ಸೈಲೆಂಟ್ ಆಗಿ ಓಕೆ ಐ ಆಮ್ ಹ್ಯಾಪಿ ಅಂತ ಆ ಒಂದು ಸ್ಟೇಡಿಯಂ ಇತ್ತಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರಲ್ಲಿದ್ದಂತಹ ಸ್ಟೇಡಿಯಂ ಹೆಸರನ್ನ ಮೋದಿ ಹೆಸರಿಗೆ ಚೇಂಜ್ ಮಾಡಿದಾಗಲೂ ಸಹ ಹೇಗೆ ನಡ್ಕೊಂಡ್ರು ನರೇಂದ್ರ ಮೋದಿ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಬಿಜೆಪಿ ಅವರಿಗೆ ದುರಹಂಕಾರಗಳು ದಿನದಿಂದ ದಿನಕ್ಕೆ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಒಂದು ಕಡೆ ಜೆನ್ಸಿ ಅವರು ತಲೆ ಮೇಲೆ ಹೊಡಿತಾ ಇದ್ದಾರೆ, ಅವರ ಸ್ಥಾನವನ್ನು ತೋರಿಸ್ತಾ ಇದ್ದಾರೆ ಬಿಜೆಪಿಗೆ. ನಿಮಗೈತೆ ಗ್ರಹಚಾರ ಅಂತ ಮಂಡಿಯೂರಿಸಿದ್ದು ಆಯ್ತು. ನರೇಂದ್ರ ಮೋದಿನ ಮಂಡಿಯೂರಿಸಿ ಕೇಂದ್ರ ಸಚಿವನಿಂದ ರಾಜೀನಾಮೆ ಪಡ್ಕೊಂಡಿದ್ದು ಆಯ್ತು ಜೆನ್ಸಿ. ಆದರೂ ಜೆನ್ಸಿ ಭಯ ಇವ್ರಿಗಿನ್ನೂ ಪೂರ್ತಿಯಾಗಿ ತಟ್ಟಿಲ್ಲ. ಈ ದೇಶದಲ್ಲಿ ಏನು ಬದಲಾವಣೆ ಆಗ್ತಿದೆ ಅನ್ನೋದರ ಪರಿವೇ ಇಲ್ಲ. ಇನ್ನೂ ಸಹ ಆ ಹಳೇ ನೆನಪುಗಳಲ್ಲೇ ಮುಳುಗಿದ್ದಾರೆ. ಏನಂದ್ರೆ, ಹಿಂದೂ ಮುಸ್ಲಿಂ ಮಾಡಿ ನಾವೆಲ್ಲವನ್ನು ಸಮಜಾಯಿಸ್ಬಿಡ್ತೀವಿ, ಸಂಭಾಲಿಸ್ಬಿಡ್ತೀವಿ. ಎಲ್ರಿಗೂ ಅದಕ್ಕೆ ಸಮಜಾಯಿಷಿ. ಯಾರು ಏನೇ ಮಾತಾಡಿದ್ರು ಅಯ್ಯೋ ಮುಸ್ಲಿಂ ರಾಷ್ಟ್ರ ಆಗೋಗುತ್ತೆ, ಮುಸ್ಲಿಮರು ಜಾಸ್ತಿ ಆಗ್ಬಿಡ್ತಾರೆ, ಮುಸ್ಲಿಮರ ಜನಸಂಖ್ಯೆ, ಲವ್ ಜಿಹಾದ್, ಹಿಜಾಬ್, ಅದು ಇದು ಹೇಳ್ಕೊಂಡು ಹಾಗೇ ಜನರನ್ನ ಯಾಮಾರಿಸ್ಬೋದು ಅಂತ. ಆದರೆ ಜೆನ್ಸಿ ಈ ಯಾಮಾರಿಕೆಗೆ ಒಂದು ಪೂರ್ಣ ವಿರಾಮವನ್ನು ನೀಡೋದಕ್ಕೆ ಶುರು ಮಾಡಿದೆ. ಎಲ್ಲ ಕಡೆಯೂ ಸಹ ಜೆನ್ಸಿ ಬಿಜೆಪಿಯನ್ನ ಹಿಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡಿದೆ. ಆದರೂ ಅವರ ಅಹಂಕಾರ, ಬಿಜೆಪಿಯ ದುರಹಂಕಾರ ಕಡಿಮೆ ಆಗಿಲ್ಲ. ಅದರ ಭಾಗ ಅನ್ನೋ ರೀತಿಯಲ್ಲಿ ಒಂದು ಘಟನೆ ನಡೆದಿದೆ ಗುಜರಾತಿನ ಸೂರತ್ನಲ್ಲಿ. ಸೂರತ್ನಲ್ಲಿ ಸುಮಾರು 3.9 ಕೋಟಿ, 3,90,00,000 ರೂಪಾಯಿಗಳಲ್ಲಿ ಒಂದು ಮಾರುಕಟ್ಟೆ, ಕಮ್ಯುನಿಟಿ ಮಾರುಕಟ್ಟೆಯ ರಿನೋವೇಷನ್ ಆಯಿತು. ಅದರದ್ದು ಸುಣ್ಣ ಬಣ್ಣ ಬಳಿಯೋದು, ಏನೇನೋ ಕಟ್ಟೋದು, ಏನೇನೋ ಮಾಡೋದು. ಆ ಒಂದು ಏನು ಕೆಲಸ ಪೂರ್ಣ ಆದ ತಕ್ಷಣನೇ ದಿಢೀರ್ ಅಂತ ಒಂದು ಬೋರ್ಡ್ ಬಂದ್ಬಿಡ್ತು. ಏನು, ಶ್ರೀ ನರೇಂದ್ರ ಮೋದಿ ಹೋಲ್ಸೇಲ್ ಫಿಶ್ ಮಾರ್ಕೆಟ್ ಅಂತ. ಶ್ರೀ ನರೇಂದ್ರ ಮೋದಿ ಹೋಲ್ಸೇಲ್ ಫಿಶ್ ಮಾರ್ಕೆಟ್ ಅಂತ ಸೈಡಲ್ಲಿ ನರೇಂದ್ರ ಮೋದಿದು ನಗ್ತಾ ಇರೋದೊಂದು ಫೋಟೋ. ಸೊ ನರೇಂದ್ರ ಮೋದಿಗೆ ಅದು ಗೊತ್ತಿದ್ರು ಗೊತ್ತಾಗದೆ ಹೋದ್ರು ಏನು ವ್ಯತ್ಯಾಸ ಆಗಲ್ಲ. ಗೊತ್ತಿದ್ರೆ ಮಾತ್ರ ನರೇಂದ್ರ ಮೋದಿ ಯಾರನ್ನ ಕೇಳಿ ಇಟ್ರಿ, ಅದಕ್ಕೆ ಲೈಸೆನ್ಸ್ ಇದೆಯಾ, ಅನುಮೋದನೆ ಇದೆಯಾ, ಪಾಲಿಕೆ ಅನುಮತಿ ಇದೆಯಾ, ಚರ್ಚೆ ಆಯ್ತಾ, ಏನು ಕೇಳಲ್ಲ. ಯಾಕೆಂದ್ರೆ ವಲ್ಲಭಾಯ್ ಪಟೇಲ್ ಒಂದು ಸ್ಟೇಡಿಯಂ ಅನ್ನ ಅಹಮದಾಬಾದ್ನಲ್ಲಿ ಇದ್ದಕ್ಕಿದ್ದ ಹಾಗೆ ರಿನೋವೇಷನ್ ಮಾಡಿದ ತಕ್ಷಣ ಪಟೇಲ್ ಹೆಸರು ಕಿತ್ತಾಕಿ ನರೇಂದ್ರ ಮೋದಿ ಹೆಸರು ಹಾಕಿ ನರೇಂದ್ರ ಮೋದಿ ಕೈಯಲ್ಲೇ ಇನಾಗ್ರೇಷನ್ ಮಾಡ್ತಿದ್ರು. ಆಗ ನರೇಂದ್ರ ಮೋದಿಗೆ ಕಿಂಚಿತ್ತಾದರೂ ಗೌರವ ಇದ್ದಿದ್ರೆ ವಲ್ಲಭಾಯ್ ಪಟೇಲ್ ಮೇಲೆ, ಕಿಂಚಿತ್ತಾದರೂ, ಸುಮ್ಮನೆ ರಾಜಕೀಯಕ್ಕೆ ಪ್ರತಿಮೆ ಮಾಡಿಸೋದಲ್ಲ, ಕಿಂಚಿತ್ತಾದರೂ ಇದ್ದಿದ್ರೆ, ಯಾಕ್ರಿ ಅವ್ರ ಹೆಸರನ್ನು ಕಿತ್ತಾಕಿ ನನ್ನ ಹೆಸರಿಟ್ಟಿದ್ದೀರಾ, ಅವ್ರ ಹೆಸರು ಮುಂದುವರಿಸ್ರಿ, ಬೇಕಾದ್ರೆ ಬೇರೆ ಸ್ಟೇಡಿಯಂ ಕಟ್ಟಿ ಅದಕ್ಕೆ ನನ್ನ ಹೆಸರಿಡ್ರಿ, ಇರೋ ಹೆಸರನ್ನ ಯಾಕ್ರಿ ಕಿತ್ತಾಕ್ತೀರಾ ಅಂತ ಕೇಳಬೇಕಾಗಿತ್ತು. ನರೇಂದ್ರ ಮೋದಿಗೆ ಅಷ್ಟೆಲ್ಲ ಒಳ್ಳೆತನ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿಯ ಮನಸ್ಥಿತಿ ಅದೆಷ್ಟು ಕೆಳಮಟ್ಟದ್ದು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಖುಷಿಯಾಗಿ ಇನಾಗರೇಷನ್ ಮಾಡಿದಂತಹ ವ್ಯಕ್ತಿ. ಇನ್ನು ಈ ಫಿಶ್ ಮಾರ್ಕೆಟ್ಗೆ ಹೆಸರಿಟ್ಟಿದ್ರ ಬಗ್ಗೆ ಗೊತ್ತಾದ್ರೂ ಸಹ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿರ್ತಾರ? ಏನೂ ಕೊಟ್ಟಿರಲ್ಲ. ವೆರಿ ಗುಡ್, ಇಡಿ ಇಡಿ ಇಡಿ, ಎಲ್ಲೆಲ್ಲಿ ಸಾಧ್ಯನೋ ಎಲ್ಲ ಇಟ್ಬಿಡಿ, ನನ್ನ ಹೆಸರೇ ಇಟ್ಬಿಡಿ, ದೇಶಕ್ಕೆ ನನ್ನ ಹೆಸರೇ ಇಟ್ಬಿಡಿ ಅಂತ ಹೇಳುವಂತಹ ಪುಣ್ಯಾತ್ಮ ಈ ನರೇಂದ್ರ ಮೋದಿ. ಸೊ ಅಲ್ಲಿರುವಂತಹ ಒಂದಷ್ಟು ತೆವಲಿನ ಜನ ಆ ಕೆಲಸವನ್ನ ಮಾಡಿದ್ರು. ಯಾವಾಗ ಆ ಬೋರ್ಡ್ ಬಂತೋ ಅಲ್ಲಿದ್ದ ಸ್ಥಳೀಯರು ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ಮೀನುಗಾರಿಕೆಯಲ್ಲಿ ಇರುವಂತಹ ಸಮುದಾಯಗಳೇ ಅದನ್ನ ಒಂದಷ್ಟು
ವಿರೋಧ ಮಾಡಿದ್ರು. ಆ ಮುನಿಸಿಪಲ್ ಕಾರ್ಪೊರೇಷನ್ನಲ್ಲಿ ಅದರ ಬಗ್ಗೆ ಚರ್ಚೆ ಆಗಿಲ್ಲ, ಅನುಮೋದನೆ ಆಗಿಲ್ಲ, ಪರ್ಮಿಷನ್ ಆಗಿಲ್ಲ, ಏನೂ ಆಗದೇನೆ ನೀವು ಮಾಡಿಬಿಟ್ಟಿದ್ದೀರಲ್ಲ, ಯಾರನ್ನ ಕೇಳಿ ಮಾಡಿದ್ರಿ ಅಂತ ಗಲಾಟೆಗಳು ಶುರುವಾಯಿತು. ಪ್ರತಿಭಟನೆಗಳೇ ಆಗೋಯ್ತು. ನಾವು ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಮಾರ್ಕೆಟ್ ಸಂಘದ ಅಧ್ಯಕ್ಷ ಕಲ್ಪೇಶ್ ವಾಲಾ ಅನ್ನುವಂಥ ವ್ಯಕ್ತಿ ಬೆದರಿಕೆನೆ ಹಾಕ್ಬಿಟ್ರು. ಬೆಂಕಿ ಹಚ್ಕೊಂಡ್ಬಿಡ್ತೀನಿ ನಾನು ಪೆಟ್ರೋಲ್ ಸುರ್ಕೊಂಡು, ಯಾರನ್ನ ಕೇಳಿ ಹಾಕಿದಿರಿ ಇದನ್ನ ಅಂತ. ಇದರ ನಡುವೆ ಈ ಗ್ಯಾಪ್ ಅಲ್ಲಿ ಒಂದು ಗುಂಪು ನಾನ್ ವೆಜ್ ಮಾರ್ಕೆಟ್ಗೆ ಮೋದಿ ಹೆಸರಿಡೋದು ಎಷ್ಟು ಸೂಕ್ತ ಅಂತ, ಇದರಲ್ಲಿ ಬೇರೆ ಒಂದು ಕೊಂಡಿ ಸಗಣಿಗಳು. ಒಂದು ಕಡೆ ಅದು, ಇನ್ನೊಂದು ಕಡೆ ತೀವ್ರವಾದಂತಹ ಒಂದು ರೀತಿಯಾದಂತಹ ವಿರೋಧ. ಯಾಕಂದ್ರೆ ಅದ್ರ ಈ ಹಿಂದಿನ ಹೆಸರು ನಾನ್ಪುರ ಲಕ್ಕಡ್ ಕೋಟ್ ಮಾರ್ಕೆಟ್ ಅಂತ ಇತ್ತು. ರೆನೋವೇಷನ್ ಆಗೋಕ್ ಮೊದಲು ಆ ಹೆಸರನ್ನೇ ಇಡಬೇಕು ಅಥವಾ ಹೆಸರು ಬದಲಾಯಿಸಬೇಕು ಅಂದ್ರೆ ಕನಿಷ್ಠ ಕಾನೂನಾದ್ರೂ ಪಾಲಿಸಿ. ಗುಲಾಮ್ಗಿರಿ ಮಾಡ್ತೀರಾ, ಚಮಚಗಿರಿ ಮಾಡ್ತೀರಾ, ಬಕೆಟ್ ಹಿಡಿಬೇಕು, ಓಕೆ, ಅದಕ್ಕೊಂದು ಅನುಮೋದನೆ ಅಂತಿರುತ್ತೆ. ಅದನ್ನು ಪ್ರಸ್ತಾಪ ಮಾಡಬೇಕು, ಪಾಲಿಕೆ ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಬೇಕು, ಎಲ್ಲರ ಒಪ್ಪಿಗೆ ಪಡ್ಕೊಳ್ಬೇಕಲ್ಲ. ನೋ, ನಮ್ಮ ಅಪ್ಪನ ಮನೆ ಆಸ್ತಿ ಇದು, ಹೇಗೆ ಬೇಕಾದ್ರೆ ನಡ್ಕೊಳ್ತೀವಿ ಅನ್ನೋದು ಬಿಜೆಪಿ ಬೆಂಬಲಿಗರು, ಬಿಜೆಪಿ ಭಕ್ತರ ವಾದ. ಅದಕ್ಕೆ ಪೂರಕವಾಗಿ ಈ ಹೆಸರನ್ನ ಹಾಕಿ ಇಟ್ರು. ಅಲ್ಲಿದ್ದಂತಹ ಮೀನುಗಾರಿಕೆ ಆ ಸಮುದಾಯ ಏನಿದೆಯಲ್ಲ, ಕಹರ್ ಮಚ್ಚಿ ಸಮುದಾಯ, ಅವರು ಸಹ ಪ್ರತಿಭಟನೆಗಳನ್ನು ಮಾಡಿದ್ರು. ಇದನ್ನ ನಾವು ಒಪ್ಪಲ್ಲ, ಯಾರನ್ನ ಕೇಳಿ ಮಾಡಿದ್ರೆ ನೀವು ಅಂತ. ಎಲ್ಲದರ ನಡುವೆ ಯಾವಾಗ ಅದು ದೊಡ್ಡ ಸುದ್ದಿ ಆಯಿತೋ ಆಗ ಪಾಲಿಕೆಯ ಕಮಿಷನರು ಅವರು ಇವರು ಎಲ್ಲರ ಗಮನಕ್ಕೂ ಬಂದಂಗಾಗಿ ಎಲ್ಲ ಓಡ್ ಬಂದು ಏನಾಯ್ತು, ಹೇಗಾಯ್ತು, ಯಾರು ಹಾಕಿದ್ರು ಬೋರ್ಡ್ ಅಂತ ಆಗ ಕೇಳ್ತವ್ರೆ ನಿದ್ದೆಯಿಂದ ಎದ್ದು. ಜನರ ಪ್ರತಿರೋಧ, ಅದರ ನಡುವೆ ಈಗ ಅದನ್ನ ಮುಚ್ಚಿದ್ದಾರೆ, ಬಿಳಿ ಬಟ್ಟೆ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಆದರೆ ಅದಕ್ಕೆ ಸೂಕ್ತ ಅನುಮೋದನೆ ಪಡೆಯೋದಕ್ಕೆ ಏನು ಮಾರ್ಗ ಅನುಸರಿಸಬೇಕು, ಅಧಿಕೃತವಾಗಿ ಇರುವಂತಹ ಮಾರ್ಗ ಇದೆಯಲ್ಲ, ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ ಅನ್ನು ಶುರು ಮಾಡಿದಾರಂತೆ. ಎಂಡ್ ಆಫ್ ದಿ ಡೇ ಅಲ್ಲಿ ಆ ಹೆಸರನ್ನೇ ಇಡ್ತಾರೆ. ಒಂದಷ್ಟು ಜನ ಕೇಸರಿ ಶಾಲ್ ಹಾಕೊಂಡ್ಬಂದು ನಾನ್ ವೆಜ್ ಹೋಟೆಲ್ಗೆ ಯಾಕೆ ಮೋದಿ ಹೆಸರು ಇಡ್ತಿದ್ರಿ, ನಾನ್ ವೆಜ್ ಮಾರ್ಕೆಟ್ಗೆ ಸಾರಿ ಯಾಕೆ ಅಂತ ಒಂದಷ್ಟು ಜನ ಅವರು ಡ್ರಾಮಾ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಒಂದಷ್ಟು ಏನೋ ಆಗಬೇಕಲ್ಲ, ಬರಬೇಕಾಗಿದ್ದು ಹೋಗಬೇಕಾಗಿದ್ದು ಎಲ್ಲ ಇರುತ್ತೆ ಅವ್ರಿಗೂ. ಪಾಪ ಅವರು ಬಂದು ಒಂದಷ್ಟು ಬಾಯಿ ಬಡ್ಕೊಳ್ತಾರೆ. ಇವ್ರದ್ದೆಷ್ಟು ನಾನ್ ಸೆನ್ಸ್ ಅಂದ್ರೆ, ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಹೋಗಿ ನಿಮಗೆ ನಾವೇ ಮನೆಗೆ ದನದ ಮಾಂಸ ತಂದು ಕೊಡ್ತೀವಿ ಅಂತಾರೆ. ಕೇರಳಕ್ಕೆ ಹೋಗಿ ದನದ ಮಾಂಸ ಕಡಿಮೆ ಆಗದಂಗೆ ನೋಡ್ಕೊಳ್ತೀವಿ ಅಂತಾರೆ. ಗೋವಾದಲ್ಲಿ ಉತ್ಕೃಷ್ಟ ಗುಣಮಟ್ಟದ ದನದ ಮಾಂಸ ಕೊಡ್ತೀವಿ ಅಂತ ಹೇಳ್ತಾರೆ, ಗೋಮಾಂಸ ಕೊಡ್ತೀನಿ ಅಂತ ಹೇಳ್ತಾರೆ. ಬೇರೆ ರಾಜ್ಯಗಳಲ್ಲಿ ಬಂದ್ರೆ ಅಯ್ಯೋ ನಾನ್ ವೆಜ್ ಮಾಡಂಗಿಲ್ಲ, ತಿನ್ನಂಗಿಲ್ಲ, ನೋಡಂಗಿಲ್ಲ, ಇಡಂಗಿಲ್ಲ, ನೇತಾಕಂಗಿಲ್ಲ, ಕುಯ್ಯಂಗಿಲ್ಲ, ಮಾರಂಗಿಲ್ಲ, ಏನು ಮಾಡಂಗಿಲ್ಲ. ಇಂತಹ ನೀಚತನದಲ್ಲಿ ಇವರು ಬದುಕತ್ತಾರೆ. ಸೊ ಇವರ ನೀಚತನದ ಇನ್ನೊಂದು ಸ್ಟೋರಿ ಇದೆ ಅಷ್ಟೇ, ಇನ್ನೊಂದು ಸ್ಟೋರಿ ಆಡ್ ಆನ್ ಪ್ಲಸ್ A+B² ಆ ಥರ ಇನ್ನೊಂದು ಸ್ಟೋರಿ. ಸೊ ಇದಿಷ್ಟು ಗುಜರಾತ್ನ ಸೂರತ್ನಲ್ಲಿನ ಒಂದು ಫಿಶ್ ಮಾರ್ಕೆಟ್ ಕತೆ. ಕೇಳದೆ ಇದು ನಮ್ಮ ಅಪ್ಪನ ಮನೆ ಆಸ್ತಿ ಅನ್ನಂಗೆ ಯಾವನೋ ಒಬ್ಬ ಬಂದು ಬೋರ್ಡ್ ನೇತಾಕ್ಬಿಟ್ಟ, ದೊಡ್ಡದಾಗಿ, ಸಣ್ಣ ಪುಟ್ಟ ದೊಡ್ಡ ಬೋರ್ಡ್ ಅಲ್ಲ, ದೊಡ್ಡ ಬೋರ್ಡ್, ಮೋದಿ ಹೆಸರು, ಮೋದಿ ಫೋಟೋ ಸಮೇತ. ಅದು ಗಲಾಟೆಯಾಗಿ ಈಗ ಎಲ್ಲವನ್ನು ಮೋದಿ ಮುಖವನ್ನು ಸೇರಿ ಮುಚ್ಚಿಬಿಟ್ಟಿದ್ದಾರೆ ಅಷ್ಟೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.